ಎಸ್, ಇದು ನಿರೀಕ್ಷೆ ಮಾಡದ ರೀತಿ. ಅಂದರೆ ಪಶ್ಚಿಮ ಬಂಗಾಳನೋ ತಮಿಳುನಾಡಿನಲ್ಲೋ ಎಸ್ ಐ ಆರ್ ಆದಾಗ ಲಕ್ಷಾಂತರ ವೋಟರ್ಸನ್ನು ಕೈ ಬಿಡಲಾಗಿತ್ತು. ವೋಟರ್ಸ್ ಮಾಯ ಆಗಿದ್ರು ಅನ್ನೋ ಲೆಕ್ಕಾಚಾರ ಇತ್ತು. ಯಾಕೆ ಮಾಯ ಆದರು, ಬೇಕಂತಲೇ ಕೈ ಬಿಟ್ರ, ಯಾಕೆ ಕೈ ಬಿಟ್ರು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇತ್ತು. ಈಗ ಕರ್ನಾಟಕದಲ್ಲೂ ಕೂಡ ಎಸ್ ಐ ಆರ್ ಪ್ರಕ್ರಿಯೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಎಸ್ ಐ ಆರ್ ಪ್ರಕ್ರಿಯೆ ಆಗ್ತಾ ಇರೋದ್ರಿಂದ ಆಲ್ಮೋಸ್ಟ್ ಕರ್ನಾಟಕದಲ್ಲಿ 4.5 ಕೋಟಿ 4.5 ಕೋಟಿ ಮತದಾರಿದ್ರು. ಜನಸಂಖ್ಯೆ 6 ಕೋಟಿ ಮೇಲೆ ಇದೆ. 4,20,00,000 ಮತದಾರರಿದ್ರು ಅನ್ನೋ ಲೆಕ್ಕಾಚಾರ. ಸೊ ಆದರೆ ಈ ಒಂದು ಲೆಕ್ಕಾಚಾರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ 23ರಲ್ಲಿ ಏನು ಲೆಕ್ಕ ಇತ್ತು ಅಥವಾ 24ರ ಒಂದು ಲೆಕ್ಕ ಇತ್ತು, ಆ ಲೆಕ್ಕವನ್ನು ಪರಿಗಣಿಸಿದ್ರೆ ಈಗ ಎಸ್ ಐ ಆರ್ ಪ್ರಕ್ರಿಯೆಯಿಂದ ಸುಮಾರು 80 ಲಕ್ಷ ಮತದಾರರು ನಾಪತ್ತೆ ಆಗುವಂಥ ಸಾಧ್ಯತೆ ಇದೆ. ಎಸ್, ಯಾರು ಇರಲ್ಲ, ಹೇಗೆ ನಾಪತ್ತೆ ಆಗ್ತಾ ಇದ್ದಾರೆ, ಇಷ್ಟಕ್ಕೂ ಏನಾಗ್ತಿದೆ ಎಸ್ ಐ ಆರ್, ಬನ್ನಿ ಒಂದು ಬ್ರೇಕಿಂಗ್ ಇದೆ ನೋಡೋಣ. ಎಸ್, ಕರ್ನಾಟಕದಲ್ಲಿ ಲಕ್ಷ ಮತದಾರರು ತಮ್ಮ ಏನು ಪಟ್ಟಿಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಎಸ್ ಐ ಆರ್ ಲಕ್ಷ ಮತದಾರರ ಹೆಸರು ಪಟ್ಟಿಯಿಂದ ಹೊರಕ್ಕೆ ಹೋಗ್ತಾ ಇದೆ. ಎಸ್ ಐ ಆರ್ ಪ್ರಕ್ರಿಯೆ ವೇಳೆ ಸುಮಾರು 80 ಲಕ್ಷ ಈ ಒಂದು ಕರಡು ಪಟ್ಟಿ ಏನಿದೆ ಆ ಪಟ್ಟಿಯಿಂದ 80 ಲಕ್ಷ ಮತದಾರರು ಇಲ್ಲ, ಹೊರಗೋಗ್ತಾ ಇದ್ದಾರೆ. ಯಾಕೆ ಅಂದರೆ ಈ ಒಂದು 80 ಲಕ್ಷದಲ್ಲಿ ಎಸ್ ಐ ಆರ್ ಪ್ರಕ್ರಿಯೆ ವೇಳೆ ಹಿಂದೆ ಇದ್ದಂತಹ ಅಂದರೆ 2002ರಲ್ಲಿ ಅದಾದ ನಂತರ ಏನು ಪಟ್ಟಿ ಏನಿತ್ತು, ಈಗ 2023 ಆಗಿರ್ಬೋದು 24ರ ಚುನಾವಣೆಯಲ್ಲಿ ಏನು ಪಟ್ಟಿ ಇತ್ತು, ಆ ಪಟ್ಟಿಯನ್ನು ನಾವು ಪರಿಶೀಲನೆ ಮಾಡಿದಾಗ ಇದರಲ್ಲಿ 80 ಲಕ್ಷ ಜನ ಈಗ ಏನು ಮುಂದಿನ ಕರಡು ಪಟ್ಟಿ ಪ್ರಕಟ ಆಗುತ್ತೆ ಅದರಲ್ಲಿ ಇಲ್ಲ. 80 ಲಕ್ಷ ಜನರ ಏನು ಈ ವೋಟರ್ ಲಿಸ್ಟಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ. ಅದರಲ್ಲಿ 8,92,000 ಮಂದಿ ನಾಪತ್ತೆ ಆಗಿದ್ದಾರೆ, ಪತ್ತೆನೇ ಆಗಿಲ್ವಂತೆ, ಅವ್ರು ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ 8,92,000 ವೋಟರ್ಸ್ ಈಗ ಪತ್ತೆ ಆಗ್ತಾ ಇಲ್ಲ. ಇನ್ನು 41 ಲಕ್ಷ ಮತದಾರರು ಶಾಶ್ವತವಾಗಿ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಅಂದರೆ ಎಕ್ಸಾಂಪಲ್ ಈಗ ನಾವು ಬೆಂಗಳೂರಲ್ಲಿ ಇದ್ದೀವಿ, ಇಲ್ಲೂ ಒಂದು ವೋಟ್ ಇರುತ್ತೆ ಅಥವಾ ಊರಲ್ಲಿ ಒಂದು ವೋಟ್ ಇರುತ್ತೆ ಅಂದಾಗ ಅದೆಲ್ಲವೂ ಕೂಡ ಕಟ್ ಮಾಡಿದ್ರೆ ಒಂದೇ ಕಡೆ ವೋಟರ್ ಶಿಫ್ಟ್ ಆಗಿರ್ತಕ್ಕಂಥದ್ದು. ಈಗ ಬೆಂಗಳೂರಲ್ಲಿ ಬೇಡಪ್ಪ ಊರಲ್ಲಿ ಮಾತ್ರ ವೋಟ್ ಹಾಕ್ತೀವಿ, ಅಥವಾ ಊರಲ್ಲಿ ಬೇಡ ಬೆಂಗಳೂರಲ್ಲಿ ಮಾತ್ರ ವೋಟ್ ಹಾಕ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ 41 ಲಕ್ಷ ವೋಟರ್ಸು ಈಗ ಡಿಲೀಟ್ ಆಗಿದ್ದಾರೆ, ಚೇಂಜ್ ಆಗಿದ್ದಾರೆ. ಇನ್ನು 13,50,000 ವೋಟರ್ಸ್ ಸಾವನ್ನಪ್ಪಿದ್ದಾರೆ. ಅವರ ಒಂದು ವೋಟಿಂದ ಅವರನ್ನು ಡಿಲೀಟ್ ಮಾಡಲಾಗಿದೆ. 13.5 ಲಕ್ಷ ಜನರು ಮೃತಪಟ್ಟಿದ್ದಾರೆ. ಇನ್ನು ಆ 4,59,000 ಮತದಾರರು ಒಂದಕ್ಕಿಂತ ಬೇರೆ ಬೇರೆ ಕಡೆ ಅವ್ರದ್ದು ವೋಟ್ ಇತ್ತಂತೆ, ಅವ್ರದ್ದು ಕೂಡ ಕ್ಯಾನ್ಸಲ್ ಆಗಿದೆ. ಇನ್ನು 21,000ಕ್ಕೂ ಹೆಚ್ಚು ಮತದಾರರು ಗಣತಿ ನಮೂನೆ ಏನು ಲಾಸ್ಟ್ ಟೈಮ್ ನಮೂನೆ ಆಗಿತ್ತು, ಗಣತಿ ನಮೂನೆ ಆ ಟೈಮಲ್ಲಿ ಸಹಿಯನ್ನು ಹಾಕಿಲ್ಲ ಅನ್ನೋದು ಲೆಕ್ಕಾಚಾರ. ಇನ್ನು ಎಸ್ ಐ ಆರ್ ಇನ್ನೂ ಕೂಡ 10ರಿಂದ 12 ಲಕ್ಷ ಮತದಾರ ವಿವರ ಸಿಗೋದು ಡೌಟು ಅಂತಿದ್ದಾರೆ. ಆಲ್ಮೋಸ್ಟ್ ಈಗಾಗಲೇ 80 ಲಕ್ಷ ಅಂತಿದ್ದಾರೆ. 80 ಲಕ್ಷ ಹೋಗಿ ಈಗ ಬಹುಶಃ 1 ಕೋಟಿ ಆಗ್ಬಿಡುತ್ತಾ ಆಗಿದ್ರೆ. ಸೊ ಎಸ್ ಐ ಆರ್ ಪ್ರಕ್ರಿಯೆಯಿಂದ ಈಗ ಕರ್ನಾಟಕದಲ್ಲೇ ಇಷ್ಟು ದೊಡ್ಡ ಮಟ್ಟದ ವೋಟರ್ಸ್ ಕರಡು ಪಟ್ಟಿಯಿಂದ ಅವರನ್ನು ಹೊರಗಡೆ ಇಡಲಾಗ್ತಾ ಇದೆ. 80 ಲಕ್ಷ ವೋಟರ್ಸ್ ದೂರ ಆಗ್ತಿದ್ದಾರೆ. ಅಂದರೆ ಕಳೆದ ಬಾರಿ 4 ಕೋಟಿಗೂ ಹೆಚ್ಚು ವೋಟರ್ಸ್ ಇದ್ರು ಕರ್ನಾಟಕದಲ್ಲಿ. 4,12,13 ಲಕ್ಷ ವೋಟರ್ಸ್ ಇದ್ರು ಕರ್ನಾಟಕದಲ್ಲಿ. ಈ ಬಾರಿ 80 ಲಕ್ಷ ವೋಟರ್ಸ್ ಈಗ ಹೊರಗಡೆ ಇದ್ದಾರೆ. ಅಂದರೆ ಕರ್ನಾಟಕದಲ್ಲಿ ವೋಟರ್ಸ್ ಸಂಖ್ಯೆ ಬಹುತೇಕ 3.5 ಕೋಟಿಗೆ ಇಳಿಬಹುದು ಅನ್ನೋ ಲೆಕ್ಕಾಚಾರ. ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ. ಸೊ ಆ ಜನಸಂಖ್ಯೆ ಬರೀ ಕೇವಲ ಕನ್ನಡಿಗರಿಗೆ ಮಾತ್ರ ಅಲ್ಲ, ಈಗ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಅಥವಾ ಉತ್ತರ ಭಾರತೀಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿದ್ದಾರೆ. ಸೊ ಹೀಗಾಗಿ ಅವರ ವೋಟ್ ಬಹುಶಃ ಡಿಲೀಟ್ ಆಗಬಹುದು. ಸೊ ಕರ್ನಾಟಕದಲ್ಲಿ ವೋಟರ್ಸ್ ಸಂಖ್ಯೆ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಸೊ ಕಳೆದ ಬಾರಿನ 4,12,13 ಲಕ್ಷ ಇತ್ತು. ಈಗ ಈ 80 ಲಕ್ಷ ಡಿಲೀಟ್ ಮಾಡಿದ್ರೆ ಬಹುಶಃ 3.5 ಕೋಟಿಗೆ ವೋಟರ್ಸ್ ಸಂಖ್ಯೆ ಇಳಿಬಹುದು, ಕಡಿಮೆ ಆಗುತ್ತೆ. ಹೊಸಬರು ಎಷ್ಟು ಜಾಯ್ನ್ ಆಗ್ತಾರೆ ಬಗ್ಗೆ ಮಾಹಿತಿ ಇಲ್ಲ ಇನ್ನು ಕೂಡ. ಸೊ ಎಸ್ ಐ ಆರ್ ಪ್ರಕ್ರಿಯೆ ಆಗ್ತಾ ಇದೆ. ಆಗ 8ನೇ ತಾರೀಕು ಈ ಪ್ರಕ್ರಿಯೆಗೆ
ಮುಕ್ತಾಯ ಆಗಿ ಕರಡು ಪಟ್ಟಿ ಪ್ರಕಟ ಆಗುತ್ತೆ. ಅಲ್ಲಿವರೆಗೂ ಒಂದು ಸ್ಪಷ್ಟ ಚಿತ್ರಣ ಸಿಗೋದು ಡೌಟು. ಸೊ ಆಗಸ್ಟ್ 8ರ ನಂತರ ಸ್ಪಷ್ಟ ಚಿತ್ರಣ ಸಿಗುತ್ತೆ. ನೋಡೋಣ ಎಷ್ಟು ವೋಟರ್ಸ್ ಉಳಿತಾರೆ, ಎಷ್ಟು ವೋಟರ್ಸ್ ಇದರಲ್ಲಿ ಡಿಲೀಟ್ ಆಗ್ತಾರೆ ಅಂತ.